ಕಾರಲ್ಲಿ ನಮಗೆ ಫುಡ್ ಟ್ರಸ್ಟ್ ಅಲ್ಲಿ ಹಾಕೊಳಕ್ ಕೊಟ್ಟಿರ್ತಾರಲ್ಲ ಪೇಪರು, ಆ ಪೇಪರ್ ತಗೊಂಬಂದು ಹಚ್ಚಿದ್ವಿ. ಅದು ತುಪ್ಪ ಹಾಕಿ ಕ್ಯಾಂಪ್ ಫೈರ್ ಹಚ್ಚಿದೀವಿ ನಾವು. ತುಂಬಾ ರಿಚ್ ಗ್ರಾಸ್ ಇರೋಂಥ ಒಂದು ಪ್ಲೇಸ್ ಇದು. ಸಿಕ್ಕಾವಡೆ ದೊಡ್ಡದಿದೆ, ಆಲ್ಮೋಸ್ಟ್ ಒಂದೂವರೆ ಎಕರೆ ಮೇಲಿದೆ. ಶೆಫ್ ಬಂದು ಪ್ರಿಯಾಂಕಾ ವೇದಮೂರ್ತಿ. are going to Isle of Wight. Yeah. ನಮ್ಮ ಪಯಣ ಇಲ್ಲೇ ಅಬರ್ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಸೊ ಈಗ ಫಾಲ್ಸ್ ಅಂತ ಹುಡ್ಕೊಂಡು ಮೇಲೆ ಬಂದಿದೀವಿ. ಬಟ್ ಫಾಲ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ. ನದಿ ತರ ಇದೆ ಅಷ್ಟೇ. ಸೀನೇ ಕಾಣಿಸ್ತಾ ಇದೆ. ನಾವು ಅಲ್ಲಿ ಫಸ್ಟ್ ನೋಡ್ಕೊಂಡ್ ಬಂದಿದ್ ಸೀ ಇತ್ತಲ್ಲ, ಅದೇ ಇಲ್ಲೂ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಸೀ, ಬಟ್ ಸಖತ್ ಗಾಳಿ ಇದೆ. ನಾವೇ ನಮ್ಮನ್ನೇ ಹೇಳ್ಕೊಂಡು ಹೋಗ್ತಾ ಇದೆ. ಆ ರೇಂಜ್ ಗಾಳಿ ಇದೆ. ಸೌಂಡ್ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅಷ್ಟು ಗಾಳಿ ಇದೆ. ಸೊ ನಮ್ಮ ನಂಬರ್ 2 ಅಕಾಮಿಡೇಷನ್ ಬಂದಿದ್ದೀವಿ. ಇದು ನೆಕ್ಸ್ಟ್ ಲೆವೆಲ್, ಪ್ರಾಪರ್ ಟೆಂಟ್ ಕಾಟೇಜ್ ತರ ಇದೆ. ಯಾರು ಇಲ್ಲ ಸುತ್ತಮುತ್ತ. ಬೆಳಗ್ಗೆ ವ್ಯೂ ತೋರಿಸ್ತೀವಿ. ಅದಿರೋದಕ್ಕೆ ಸ್ವಲ್ಪ ಬಿಡ್ತಾ ಇದೆ ಅಷ್ಟೇ. ಸ್ಫೂರ್ತಿ, ಹಾಯ್, ಹೌ ಆರ್ ಯು ಫೀಲಿಂಗ್? ಐ ಆಮ್ ಫೀಲಿಂಗ್ ಗ್ರೇಟ್. ಕ್ಯಾಂಪ್ ಫೈರ್ ಹಾಕೊಂಡು ಕೂತ್ಕೊಂಡಿದ್ದೀವಿ ಪಾಡ್ ಮುಂದೆ. ಇಟ್ ಇಸ್ ಲಿಟ್ರಲಿ ಲೈಕ್ ಅ ವಿಲೇಜ್. ಅಲ್ಲಿ ನೀವು ಹಟ್ಟಲ್ಲಿ ಹೆಂಗಿದ್ರೆ ಫೀಲ್ ಆಗುತ್ತೆ, ಹಂಗೆ ಫೀಲ್ ಆಗ್ತಾ ಇದೆ. ಬಿಕಾಸ್ ತುಂಬ ಸ್ಮಾಲ್ ಹಟ್ಟು. ನಾವು ನೆನ್ನೆ ಇದಕ್ಕಿಂತ ಇಟ್ಸ್ ವೆರಿ ಸ್ಮಾಲ್, ವೆರಿ ಕೋಸಿ. ಆ್ಯಂಡ್ ವಾಶ್ರೂಮ್ ಎಲ್ಲ ನಾವು ನಿಮಗೆ ಬೆಳಗ್ಗೆ ಟೂರಲ್ಲಿ ತೋರಿಸ್ತೀವಿ. ಇಟ್ಸ್ ಪ್ರಾಪರ್ ವಿಲೇಜ್ ಟೈಪ್ಸ್. ಸೊ ಇವಾಗ ಕ್ಯಾಂಪ್ ಫೈರ್ ತುಂಬ ಬೇಗ ಈಸಿಯಾಗಿ ಹತ್ಕೊಂಡ್ಬಿಡ್ತಲ್ಲ. ಇದಕ್ಕೆ ಮಾಡಿರೋ ಸಾಹಸ ಒಂದೊಂದಲ್ಲ. ನಾವು ಫಸ್ಟು ಅದ್ಯಾವುದೋ ಮ್ಯಾಚ್ ಸ್ಟಿಕ್ ಹಚ್ಚಕ್ಕಾಗ್ತಿಲ್ಲ ಇಲ್ಲಿ, ಅಷ್ಟು ಗಾಳಿ. ಆ್ಯಂಡ್ ಮ್ಯಾಚ್ ಸ್ಟಿಕ್ ಬೇರೆ ಫುಲ್ಲು ಒಂಥರ ಒದ್ದೆ ಥರ ಆಗ್ಬಿಟ್ಟಿತ್ತು, ತೇವ ಇಟ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನ ಹಚ್ಚೋಕ್ಕೆ ಆಗಿಲ್ಲ ನಮಗೆ. ಹಚ್ಚಕ್ಕಾಗದೆ ಆಮೇಲೆ ಅಲ್ಲಿ ಸಿಮೆಂಟ್ ಥರದ್ದು ಯಾವುದೋ ಒಂದು ಇತ್ತು. ಐ ಡೋಂಟ್ ನೋ ಅದೇನು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಕ್ಯಾಂಪ್ ಫೈರ್ ಹಾಕ್ತಾ ಇರೋದು ಆ್ಯಕ್ಚುಲಿ. ಸೊ ನಮ್ಮ ಜೊತೆ ಇದ್ದಿದ್ದು ಪ್ರಿಯಾಂಕಾ ಅಕ್ಕ ಅವ್ರು ಹೋಗಿ ಮಲ್ಕೊಂಬಿಟ್ರು. ಬಿಕಾಸ್ ಅವ್ರು ತುಂಬ ಟಯರ್ ಆಗಿತ್ತು. ನಾವಿಬ್ಬರೇ ಮಾಡ್ತಾ ಇದ್ದೀವಿ ಸರ್ಕಸ್ ಮಾಡಿ. ಕೊನೆಗೆ ಇದು ಕಾರಲ್ಲಿ ನಮಗೆ ಫುಡ್ ಟ್ರಸ್ಟಲ್ಲಿ ಹಾಕೊಳಕ್ಕೆ ಕೊಟ್ಟಿರ್ತಾರಲ್ಲ ಪೇಪರು, ಆ ಪೇಪರ್ ತೊಗೊಂಬಂದು ಹಚ್ಚಿದ್ವಿ. ಅದು ತುಪ್ಪ ಹಾಕಿ ಕ್ಯಾಂಪ್ ಫೈರ್ ಹಚ್ಚಿದೀವಿ ನಾವು. ತುಂಬ ರಿಚ್ಚು. ಹೋಮ ಮಾಡೋ ಥರ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ. ಸೊ ಕ್ಯಾಂಪ್ ಫೈರ್ ಚೆನ್ನಾಗಿ ಉರಿತದೆ, ಚೆನ್ನಾಗಿ ಶಾಖ ತಗೋತಾ ಇದೀವಿ. ಮುಗಿಸ್ಕೊಂಡು ಹೋಗಿ ಮಲ್ಕೊಂತೀವಿ ಆ್ಯಂಡ್ ಬೆಳಗ್ಗೆ ಸಿಗೋಣ. ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನಾವು ಬಂದು ರಾತ್ರಿ ಇಲ್ಲಿ ಉಳ್ಕೊಂಡ್ವಿ. ರಾತ್ರಿ ನಮ್ಗೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ, ಇವಾಗ ತೋರಿಸ್ತೀವಿ. ಚೆಕ್ ಔಟ್ ದ ಪಾಡ್. ಸೊ ಇದೊಂದು ಫುಲ್ಲು ಖಾಲಿ ಕಂಪ್ಲೀಟ್ ಗ್ರಾಸ್ ಇರೋವಂಥ ಒಂದು ಪ್ಲೇಸ್ ಇದು. ಸಿಕ್ಕಾವಡೆ ದೊಡ್ಡದಿದೆ, ಆಲ್ಮೋಸ್ಟ್ ಒಂದೂವರೆ ಎಕರೆ ಮೇಲಿದೆ. ಆ್ಯಂಡ್ ನಾವು ಇಲ್ಲಿ ನಮ್ದು ಒಬ್ಬರದೇ ಒಂದೇ ಪಾಡ್ ಇರೋದು. ಆ ಪಾಡಿಗೆ ಅಂತ ಕೊಟ್ಟಿರುವಂತಹ ವಾಶ್ರೂಮ್ ಅದು. ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಪಾಡ್ ಒಳಗೆ ಹೋಗೋಣ ಬನ್ನಿ, ನೋಡೋಣ ಹೇಗಿದೆ. ಚಿಕ್ಕದಾಗಿದೆ, ಬಟ್ ಇಟ್ಸ್ ವೆರಿ ಕೋಸಿ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್, ನಾವು ಆಲ್ರೆಡಿ ಸ್ವಲ್ಪ ಹರಡ್ಕೊಂಡ್ಬಿಟ್ಟಿದ್ದೀವಲ್ಲ. ಸೊ ಇದು ನಮಗೆಲ್ಲ ಪ್ಲೇಸಸ್ ಕೂತ್ಕೊಳ್ಳೋದಕ್ಕೆ, ಸೀಟಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ಬಂದು ಬೆಡ್ಡಿಂಗ್ ಇದೆ, ಅಷ್ಟೇ ಪಾಡ್ ಇರೋದು. ಕೆಳಗಡೆ ಒಂದು ಡಬಲ್ ಬೆಡ್ ಇದೆ ಇಲ್ಲಿ ಮಲ್ಕೊಳ್ಳೋದಕ್ಕೆ. ಆ್ಯಂಡ್ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲೂ ಆಡೋದಕ್ಕೆ. ಒಂದು ಡಬಲ್ ಬೆಡ್ಡು. ಆ್ಯಂಡ್ ಇಲ್ಲೊಂದು ಟೇಬಲ್ ಇದೆ. ಟೇಬಲ್ ಏನಂದರೆ ಇದನ್ನು ವಿ ಕ್ಯಾನ್ ಪುಲ್ ಹೀಗೆ ಎಳ್ಕೊಂಡು ಇದ್ರ ಮೇಲೆ ಬೋರ್ಡ್ ಗೇಮ್ಸ್ ಆಡ್ಬೋದು, ಇಲ್ಲ ನೀವು ಊಟ ಮಾಡ್ಬೋದು, ಎನಿಥಿಂಗ್. ಇಟ್ಸ್ ನೈಸ್, ತುಂಬ ಚೆನ್ನಾಗಿದೆ. ಅದಾದಮೇಲೆ ಮೇಲೆ ಒಂದು ಡಬಲ್ ಬೆಡ್ ಇದೆ. ಆ್ಯಂಡ್ ಇಲ್ಲಿ ನಮಗೆ ಸಿಗ್ತಾರೆ ಸ್ಫೂರ್ತಿ ಪಿ ಭರದ್ವಾಜ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಹೇಳ್ರಿ. ಗುಡ್ ಮಾರ್ನಿಂಗ್. ಎಸ್.
ಸೊ ಎದ್ದ ತಕ್ಷಣ ಹಿಂದ್ಗಡೆಯಿಂದ ಅದನ್ನ ಅಲ್ಲಿ ಕ್ಯಾಪ್ ಹಾಕಿರ್ತಾರೆ ಅದಕ್ಕೆ, ಅದನ್ನ ಓಪನ್ ಮಾಡಿದ್ರೆ ಸನ್ಲೈಟು, ಎದುರುಗಡೆಯಿಂದ ಸನ್ಲೈಟು. ಇಟ್ ವಾಸ್ ಜಸ್ಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ಮುಗಿಸ್ಕೊಂಡು ನಾವೀಗ ಆಚೆ ಬಂದ್ವಿ. ಇಲ್ಲಿ ಬಂದು ನೋಡೋಣ, ವಾಶ್ರೂಮ್ ತೋರಿಸ್ತೀನಿ. ಇದು ಸ್ವಲ್ಪ ಹಳ್ಳಿ ಕಡೆ ಥರ ಇದೆ, ನಮಗೆ ಒಳ್ಳೆ ಹಳ್ಳಿ ಫೀಲ್ಸ್ ಕೊಡ್ತಾ ಇದೆ. ಸೊ ಹೇಗೆ ಅಂದರೆ, ಒನ್ಸ್ ವಿ ಎಂಟರ್, ಆಬ್ವಿಯಸ್ಲಿ ನಾರ್ಮಲ್ ಶವರ್ ಏರಿಯಾ ಎಲ್ಲ ನಾರ್ಮಲ್ ಶವರ್ ಏರಿಯಾ ಇದೆ, ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಒಂದು ಪುಟಾಣಿ ವಾಶ್ ಬೇಸಿನ್ ಇಟ್ಟಿದ್ದಾನೆ. ಈ ವಾಶ್ ಬೇಸಿನ್ನು ಅವ್ರು ಹೇಳ್ತಿದ್ರು ಪ್ರಿಯಾಂಕಾ ಅಕ್ಕ ಸುಮ್ಮನೆ ಹಾಗೆ ಇದು ಆನ್ ಆಗ್ತಿಲ್ಲ ಅಂತ. ಹಾಂ, ಇದಕ್ಕೆ ಕೆಳಗಡೆಯಿಂದ ಪಂಪ್ ಮಾಡಬೇಕು ಅಂತ ಹೇಳಿದರು ನೀರು. ಸೊ ಆ ಪಂಪ್ ಮಾಡಿದರೆ ನೀರು ಬರ್ತದೆ. ಮತ್ತು ಕಮೋಡ್ ಕೂಡ ಅಷ್ಟೇ. ಇಲ್ಲಿ ಹೇಗಿದೆ ಅಂದರೆ, ಇಲ್ಲೆಲ್ಲ ನಾರ್ಮಲ್ ಕಮೋಡ್ ಥರ ಇಲ್ಲ, ಅದು ಫ್ಲಶ್ ಇರೋದಿಲ್ಲ, ಕೆಳಗಡೆ ಗ್ರಾಸ್ ಹಾಕಬೇಕು, ಆ ಥರ ಇರುತ್ತೆ. ಸೊ ಇಟ್ಸ್ ಪ್ರಾಪರ್ ಹಳ್ಳಿ ಸ್ಟೈಲ್ ಫೀಲ್ಸ್ ಕೊಡುತ್ತೆ. ಬಟ್ ಪೀಪಲ್ ಹೂ ಲೈಕ್ ಟು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಕೈಂಡ್ಸ್, ಅವ್ರಿಗೆ ಚೆನ್ನಾಗಿ ಅನಿಸ್ಬೋದು. ಬಟ್ ಜನರಲಿ ಕೆಲವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ನೀವು ಎಲ್ಲೇ ಕಡೆ ಅಕಾಮಿಡೇಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಮೇಕ್ ಶ್ಯೂರ್ ಯು ಗೋ ಥ್ರೂ ಆಲ್ ದ ಡೀಟೇಲ್ಸ್. ಇಲ್ಲ, ಸೊ ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ನೆಕ್ಸ್ಟ್ ಹೊರಡ್ತಾ ಇರೋದು ಎಲ್ಲಿಗೆ ಸ್ಫೂರ್ತಿ? ಆಂಗಲ್ಸಿಗೆ ಹೋಗ್ತಾ ಇದ್ದೀವಿ. ಯಾ, ಆಂಗಲ್ ಸಿ, ಇಟ್ಸ್ ಸಿ ನಿಯರ್ ಬೈ ಅಲ್ವಾ? ಯಾ, ಆಕ್ಚುಲಿ ಇಲ್ಲಿ ನಮ್ಗೆ ನಾವು ಬುಕ್ ಮಾಡ್ಬೇಕಾದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಿತ್ತು ದಟ್ ಇಲ್ಲಿಂದ 5 minutes ವಾಕಲ್ಲಿ ಒಂದು ಬೀಚ್ ಇದೆ ಅಂತ, ಈ ಶೇರ್ಡ್ ಬೀಚ್ ಆಕ್ಸಿಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹುಡ್ಕೊಂಡು ಇವಾಗ ಫಸ್ಟ್ ಹೊರಡ್ತೀವಿ. ಎಕ್ಸಾಕ್ಟ್ಲಿ. ಸೊ ಇದು ಪ್ರಾಪರ್ ಆಗಿ ಏನಂತ ಹೇಳೋದು, ಮಾಡರ್ನ್ ಹಳ್ಳಿ ಎಕ್ಸ್ಪೀರಿಯನ್ಸ್ ಇದು. ಎಕ್ಸಾಕ್ಟ್. ನಾವು ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಈ ಶವರಲ್ಲಿ ಬಿಸಿ ನೀರು ಬರುತ್ತೆ ಅಂತ ತಿಳ್ಕೊಬೇಕು. ಯಾ, ಶವರಲ್ಲಿ ಬಿಸಿ ನೀರು ಬರುತ್ತೆ ಅಂತ ತಿಳ್ಕೊಬೇಕು. ನೆನ್ನೆ ರಾತ್ರಿ ತಿನ್ನಕ್ ಗತಿ ಇಲ್ದಾರ ಎಲ್ಲೆಲ್ಲ ಹೋಗಿ ಹುಡ್ಕೊಂಡು ಏನೇನೋ ತಿಂದಿದ್ವಿ. ಎಕ್ಸಾಕ್ಟ್ಲಿ. ಒಂದು ಕೆಟ್ಟಲ್ ಗತಿ ಇಲ್ಲ ಇಲ್ಲಿ. ನಾವು ಏನೇನೋ ಮಾಡ್ಕೊಂಡ್ ಬಂದಿದೀವಿ. ಬಿಸಿ ನೀರಿಲ್ಲ, ಹೀಟರ್ ಇಲ್ಲ ರೂಮಲ್ಲಿ. ಯಾ, ಸೊ ರೈಟ್ ನಾವು ಈಗ ನೆಕ್ಸ್ಟ್ ಆಂಗಲ್ ಸಿ ಕಡೆಗೆ ನಮ್ಮ ಪಯಣ. ಅಲ್ಲಿ ಹೋದ್ಮೇಲೆ ಸಿಗುವ. ಸೊ ಹಾಯ್ ಗೈಸ್, ಸೊ ಗುಡ್ ಮಾರ್ನಿಂಗ್ ಆಯ್ತು ನಮ್ದು. ಫ್ರೆಶ್ ಅಪ್ ಆಗಿ ಬಂದ್ವಿ. ಈಗ ಇಲ್ಲಿ ಕೂತ್ಕೊಂಡು ನಾವು ಬ್ರೇಕ್ಫಾಸ್ಟ್ ತಿಂತಾ ಇದೀವಿ. ಫುಲ್ಲು ಅವಕಾಡೋ ಟೋಸ್ಟ್ ಮಾಡ್ಕೊಂಡೆಲ್ಲ ತಿಂತಾ ಇದೀವಿ. ಸೊ ಇಲ್ಲಿ ಫ್ರೂಟ್ಸ್ ಇಟ್ಕೊಂಡಿದೀವಿ ಒಂದಷ್ಟು. ಸೊ ಅವಕಾಡೋ ತಂದಿದ್ವಿ. ಶೆಫ್ ಬಂದು ಪ್ರಿಯಾಂಕಾ ವೇದಮೂರ್ತಿ. ನಾವೀಗ ನಮ್ಮ ಪಾಡಿಂದ ಇಲ್ಲೇ ಹತ್ರದಲ್ಲಿ ಒಂದು ಬೀಚ್ ಇದೆ, ಅದು ಕಾಮನ್ ಆಕ್ಸೆಸ್ ಬೀಚ್ ಅಂತ ಇತ್ತು. ಸೊ ನಾವು ಹೋಗ್ತಾ ಇದೀವಿ ಅಲ್ಲಿ ಕಡೆ. ಇಲ್ಲಿಂದ ಒಂದು 4 minutes ಅಂತೆ ರೈಡು. ಸೊ ಅಲ್ಲಿಗೆ ಹೋಗಿ ನಾನು ನಿಮಗೆ ಬೀಚ್ನ ತೋರಿಸ್ತೀವಿ. ಸೊ ಈಗ ನಾವು ಬೀಚ್ಗೆ ಎಂಟರ್ ಆಗ್ತಾ ಇದ್ದೀವಿ. ದಿಸ್ ಇಸ್ ದ ವೇ ಟು ಗೋ ಟು. And here is the amazing beach. ಹಲೋ. ಸೊ ಈಗ ನಾವು ಹೊರಟಿದ್ದೀವಿ ನಮ್ಮ ಪಾಡಿಂದ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ? So right now we are going to South Stack ಅಂತ ಒಂದು ಏರಿಯಾ. ಅಲ್ಲಿ ಲೈಟ್ ಹೌಸ್ ಇದೆಯಂತೆ. ಎಕ್ಸಾಕ್ಟ್ಲಿ. ಸೊ ತುಂಬಾ ಸೀ ಇರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಯಾ, ಸೊ ವಿ ಆರ್ ಹೆಡಿಂಗ್ ದೇರ್. ನಾವೀಗ ಎಲ್ಲಿ ಹೋಗ್ತಾ ಇದ್ವಿ? ನಾವು ಲೈಟ್ ಹೌಸ್ ಹೋಗ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಲೈಟ್ ಹೌಸ್ ಗೆ ಹೋಗ್ತಾ ಹೋಗ್ತೇವೆ. ಬ್ಯೂಟಿಫುಲ್ ವ್ಯೂಸ್ ಇದು. Wow, that's best. ಯಾಕೆ ನಂತೆ ಬಿಡ್ಲು ಅವರಿಷ್ಟ, ಅದೇ ಯಾಕೆ ಅದರೊಳದು ಬೇರೆ ಯಾರಿಗೋಸ್ಕರನೂ ಅಲ್ಲ, ತನಗೋಸ್ಕರ. ನಾವೀಗ ಆಂಗಲ್ಸಿನಲ್ಲಿ ಲೈಟ್ ಹೌಸ್ನ ನೋಡಿಕೊಂಡು, ಸೊ ಅಲ್ಲಿ ವ್ಯೂ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಈಗ
ಬೆಟ್ಸ್ವಿ ಕೋಡ್ ಅಂತ ಒಂದು ಸ್ನೋಡೋನಿಯಾದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗ್ತಾ ಇರೋ ರೋಡಲ್ಲಿ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ, ವಿಚ್ ವಿಲ್ ನೆಕ್ಸ್ಟ್ ಇವಾಗ ಆ ಕ್ಲಿಪ್ನ ನಾವು ಪ್ಲೇ ಮಾಡ್ತೀವಿ. ಇಟ್ಸ್ ವಂಡರ್ಫುಲ್, ಎಲ್ಲ ಕಡೆ ಮೌಂಟೇನ್ಸು, ಇಟ್ಸ್ ಬ್ಯೂಟಿಫುಲ್. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ, ಬೇಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ, ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣದೂರಿಗೆ ಅಲೆಮಾರಿಯೇ ಅಲೆಮಾರಿಯೇ. ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ಲ್ಯಾಂಡಿಲೂ. ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಇವತ್ತಿನ ನೈಟು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಟೆನ್ಬಿಗೆ ಹೋಗ್ಬೇಕು ಅಂತ. ಎಕ್ಸಾಕ್ಟ್ಲಿ, ವಿಚ್ ಇಸ್ ಇನ್ ಸೌತ್ ವೇಲ್ಸ್, ಬಟ್ ಚೇಂಜ್ ಆಫ್ ಪ್ಲಾನ್ಸ್. ಯಾ, ಬಿಕಾಸ್ ನಾವು ನೋಡಿದ್ದು ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದ್ದಿದ್ದರಿಂದ ವಿ ಆರ್ ಗೋಯಿಂಗ್ ಟು ಐಲ್ ಆಫ್ ವೈಟ್. ಯಾ, ದಟ್ ಇಸ್ ಬ್ಯೂಟಿಫುಲ್. ಇಟ್ಸ್ ಇನ್ ಇಂಗ್ಲೆಂಡ್. ಸೊ ಇಲ್ಲಿಂದ ನಮಗೆ ಒಂದು 5 hours ಡ್ರೈವ್ ಆಗುತ್ತೆ. Yes, tomorrow we are driving. Yes, ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವಿರೋ ಅಕಾಮಿಡೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಇವಾಗ ತೋರಿಸ್ತೀವಿ. ಬೆಳಗ್ಗೆ ವಿಲ್ ಶೋ ಯು ದ ಗಾರ್ಡನ್ಸ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. Yeah. ಹಂಗೆ ಬೆಳಗ್ಗೆ ಬಂದ್ವಿ ಇಲ್ಲಿ ಗಾರ್ಡನ್ಸ್ ನೋಡೋದಕ್ಕೆ ಅಂತ. ಇಟ್ಸ್ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿಲ್ಲ. ಫ್ಲಾಸ್ ಇಟ್ಟಿದ್ದಾರೆ, ಕುತ್ಕೊಳ್ಳೋಕೆ ಜಾಗ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಮಳೆ ಬರ್ತಾ ಇದೆ, ಸೊ ಕುತ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಗಿದೆ ಎಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಾಸ್ ಹಾಕಿದ್ದಾರೆ. ಇಟ್ಸ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಒಳಗೆ ಹೋದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಎಷ್ಟು ಚೆನ್ನಾಗಿ ಹಟ್ಸ್ ಎಲ್ಲ ಇದ್ದಾವೆ. ಆ್ಯಂಡ್ ಒಂದು ಸ್ವಿಂಗ್ ಇದೆ ಇಲ್ಲಿ, ಇಟ್ಸ್ ಬ್ಯೂಟಿಫುಲ್. ಇಲ್ಲಿ ಕೂಡ ಅಷ್ಟೇ ಕುತ್ಕೊಳ್ಳಿಕ್ಕೆ ಅಂತ ಜಾಗ ಮಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್, ಕಂಪ್ಲೀಟ್ ಒಂಥರ ಎನ್ವೈರ್ಮೆಂಟ್ಸ್ ಅರೌಂಡ್ ಆಗಿ ಕುತ್ಕೊಳ್ಳೋದಕ್ಕೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮತ್ತೆ ಹಾಗೆ ನಾವು ಬಂದು ಸ್ವಲ್ಪ ಬಲಕ್ಕೆ ಹೋದರೆ ಇಲ್ಲಿ ಕೂಡ ಕುತ್ಕೊಳ್ಳಿಕ್ಕೆ ಜಾಗಗಳಿದೆ. ಮತ್ತೆ ಬ್ಯೂಟಿಫುಲ್ ಫ್ಲವರ್ಸ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಫ್ಲವರ್ಸ್. ಓಕೆ, ಇವಾಗ ನಾವು ಹೊರಡ್ತಾ ಇದೀವಿ ನಮ್ಮ ಅಕಾಮಿಡೇಷನ್ ಇಂದ. ಸ್ಫೂರ್ತಿ ಅವರು ಚಿಪ್ಸ್ ತಿನ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಆಲ್ರೆಡಿ. ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಟ್ರು. ಅದು ಹೆಂಗಿತ್ತು ಅಂತ ಇವ್ರನ್ನ ಕೇಳಿ. ಸೂಪರ್ ಆಗಿತ್ತು. ಇಷ್ಟ ದಿವಸ ಫುಲ್ ಕೋಲ್ಡ್ ಫುಡ್ ತಿಂದು ಹೊಟ್ಟೆ ಬಾಯಿ ಮನ್ಸು ಎಲ್ಲ ಥ್ಯಾಂಕ್ಸ್ ಹೇಳ್ಬಿಡ್ತು. ಬಾಯೆಲ್ಲ ಕೆಟ್ಟೋಗಿತ್ತಲ್ವಾ? ಬಾಯೆಲ್ಲ ಕೆಟ್ಟೋಗಿತ್ತು. ಇವತ್ತು ಫೆಲ್ಟ್ ಲೈಕ್ ಇಂಡಿಯಾ, ವಾಪಸ್ ಇಂಡಿಯಾಗೆ ಬಂದಿರೋ ತರ. ಆಕ್ಚುಲಿ ಇವತ್ತಂತಲ್ಲ, ನೆನ್ನೆ ರಾತ್ರಿ ಕೂಡ ಒಳ್ಳೆ ಗೊಜ್ಜಾಗ್ಲಾಕಿ ತಿಂದ್ವಿ. ಇವನ್ ದಟ್ ವಾಸ್ ಗುಡ್. ಬಟ್ ಇವತ್ತು ಬಿಸಿ ಬೆಳಗ್ಗೆ ಸ್ಟಾರ್ಟ್ ಆಫ್ ದ ಡೇ ಬಿಸಿ ತಿಂದು ಇಟ್ ವಾಸ್ ವಂಡರ್ಫುಲ್. Yes. Thank you. So and ಉಪ್ಪಿಟ್ಟು ಮಾಡ್ಕೊಟ್ಟಿದ್ದಕ್ಕೆ ಸ್ಫೂರ್ತಿಗೆ ಫ್ಲವರ್ಸ್. Thank you. Yeah. ತಿಂದವರಿಗೆ. Yeah. ಅಲ್ಲ, and another thing is ಹುಡುಗಿರು ಇಬ್ಬರಿದ್ದಾಗ ಒಬ್ಬರಿಗೆ ಫ್ಲವರ್ಸ್ ಕೊಟ್ರೆ ಚೆನ್ನಾಗಿರಲ್ಲ. ಸೊ ಅಕ್ಕ ತಿಂದವರಿಗೂ ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಅಂಡ್ ಇವತ್ತು ಅವ್ರದ್ದು ಮದುವೆ ಆಗಿ 3 months ಮಂತ್ಲಿವರ್ಸರಿ. ಅಂಡ್ ಅವ್ರದ್ದು 100 ಫಾಲೋವರ್ಸ್ ಆಗಿರೋದಕ್ಕೆ ನಾವು ಒಂದು ಚಿಕ್ಕ ಸೆಲೆಬ್ರೇಷನ್ ತರ ನೆನ್ನೆ ಸುಮ್ಮನೆ ಹಾಗೆ ಮಾಡಿದ್ವಿ. ಆ ಕ್ಲಿಪ್ಸ್ ನಿಮಗೆ ಬರುತ್ತೆ. ಹಾಕ್ತೀವಿ ನೆಕ್ಸ್ಟ್. ಯಾ ಗುಂಡಾ 3 months ಆಗೋಯ್ತು. Yeah, let's go for life long. 3 months to go ಅಂದ್ಬಿಟ್ಟೆ. ಆಗೋಗಿದೆ. Okay, see you guys. Congratulations guys, happy 3rd month anniversary and kudos on 100 followers. Thank you. First fresh. Oh. Happy birthday. Oh shit, this is crazy. ಏನು ಇದೆ ಇದ್ರಲ್ಲಿ? Happy birthday to you. ಪಿಂಕಿ ಅಕ್ಕ. ಆಗಲ್ಲ. Birthday to you. ಬ್ರೆಡ್ ಅಕ್ಕ ಏನು ಮಾಡಕ್ಕಾಗಲ್ಲ. Shit, this is crazy.
ನಾವು ಹೊರಟ್ವಿ. ಐಲ್ ಆಫ್ ವೈಟ್ ಇನ್ ಫೆರಿ. ಎಕ್ಸಾಕ್ಟ್ಲಿ. ನಾವೀಗ ಫೆರಿ ಎಂಟರ್ ಆಗ್ತಾ ಇದೀವಿ. ಸುಮ್ಮನೆ ಎಗರ್ಬಿಟ್ಟು ಎಲ್ಲ ಮಲಗ್ಬಿಟ್ಟಿದೆ. ಅದು ಹೆಂಗೆ ಬೊಗಳುತ್ತೆ? ಏನು ಬೊಗಳುತ್ತಾ?